ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಎಕ್ಸಾಕ್ಟ್ ಮೆಥಡ್ಗೆ ಹೋಗೋಣ. ರೈಟಾ? ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿತ್ತು. ಅದ್ರ ಸಲ ಯಾಕಂದ್ರೆ ಚಿಟಿಮಿ ಕ್ವಶನ್ಸ್, ಇವು ಸಣ್ಣ ಸಣ್ಣ ಕ್ವಶನ್ಸ್, ದೊಡ್ಡ ಕ್ವಶನ್ಸ್ ಬರಂಗಿಲ್ಲ ಇದ್ರೊಳಗೆ. ಮಾಡೋಣ. ಓಕೆ, ಬರೀ ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್. ಎಕ್ಸಾಕ್ಟ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದ್ರದ್ದು ಫಾರ್ಮ್ ಹೆಂಗಿರ್ತದ ನೋಡ್ಬೇಕು. ಬರ್ಕೊಡ್ರಿ ಫಾರ್ಮ್ ಹೆಂಗಿರ್ತದ ಅಂದ್ರ ಎಮ್ ಎಕ್ಸ್ ವೈ ಡಿ ಎಕ್ಸ್ ಪ್ಲಸ್ ಎನ್ ಆಫ್ ಎಕ್ಸ್ ವೈ ಡಿ ವೈ ಈಕ್ವಲ್ ಟು 0. ಸರ್ ಎಷ್ಟು ದೊಡ್ಡದು ಬ್ಯಾಡ್ರಿ ಅಂತಂದ್ರೆ ಇನ್ನು ಹಿಂಗೆ ಬರ್ಕೊ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಕ್ವಲ್ ಟು 0. ಹಿಂಗಿರ್ಬೇಕು. ಹಿಂಗೆ ಇರ್ಬೇಕಿದು. ನಾ ಹೆಂಗೆ ಹೇಳಕತ್ತೀನಿ ಹಂಗೆ ಇರಬೇಕು. ದೇವ್ರ ಫೋಟೋ ಇದ್ದಂಗೆ ಇವು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಆಗ್ಬಾರ್ದು. ಚೇಂಜ್ ಆದ್ರೆ ನಿಮ್ಗೆ ಉತ್ತರ ಸಿಗಂಗಿಲ್ಲ. ತಿಳಿತಾ? ಹಿಂಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಇದಕ್ಕೆ ಸೊಲ್ಯೂಷನ್ನು ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕಂದ್ರ ಇದನ್ನ ಚೆಕ್ ಮಾಡ್ಬೇಕು. ಡೋ ಎಮ್ ಬೈ ಡೋ ವೈ ಇಸ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ಉಲ್ಟಾ ಪಲ್ಟಾ ಗೊತ್ತಿಲ್ಲ. ಎಮ್ಗೆ ವೈಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಎನ್ಗೆ ಎಕ್ಸ್ಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅವೆರಡೂ ಈಕ್ವಲ್ ಬಂತಂದ್ರೆ ಅವಾಗ ದ ಗಿವನ್ ಇಕ್ವೇಶನ್ ಈಸ್ ಎಕ್ಸಾಕ್ಟ್ ಅಂತಾರೆ. ದ ಗಿವನ್ ಇಕ್ವೇಶನ್ ಈಸ್ ಎಕ್ಸಾಕ್ಟ್ ಅಂದ್ರೆ ಇನ್ನೂ ಎಕ್ಸಾಕ್ಟ್ ಅಲ್ಲದು. ಬರೀ ಫಾರ್ಮ್ ಒಳಗೆ ಬಂದ ತಕ್ಷಣ ಅದು ಎಕ್ಸಾಕ್ಟ್ ಅನ್ನಂಗಿಲ್ಲ. ಫಾರ್ಮ್ ಅಂದ್ರೆ ಏನು? ಇವು ಎರಡೂ ಸ್ಯಾಟಿಸ್ಫೈ ಆದ್ರೆ ಫಾರ್ಮ್ ಅದು. ತಿಳಿದಾ? ಡೋ ಎಮ್ ಬೈ ಡೋ ವೈ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಎರಡು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದಕ್ಕೆ ಫಾರ್ಮ್ ಅಂತಾರ. ಫಾರ್ಮ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಸೊಲ್ಯೂಷನ್ ಬಹಳ ಈಸಿ ಇರ್ತೈತಿ. ಬರ್ಕೊಡು ಸೊಲ್ಯೂಷನ್ ಏನಿರ್ತದೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಎಮ್ ಡಿ ಎಕ್ಸ್ ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್. ಇಲ್ಲಿ ಬ್ರಾಕೆಟ್ ಒಳಗೆ ಬರ್ಕೋ. ಟ್ರೀಟಿಂಗ್ ವೈ ಆಸ್ ಕಾನ್ಸ್ಟೆಂಟ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎನ್ ವೈ ಅಂತ ಬರ್ತೀನಿ. ಎನ್ ವೈ ಡಿ ವೈ. ಇಲ್ಲಿ ಬೇಕಾದ್ರೆ ಬರ್ಕೊಡ್ರಿ. ಎನ್ ವೈ ಅಂತಂದ್ರ ಓನ್ಲಿ ಟರ್ಮ್ಸ್ ಆಫ್ ವೈ. ಇದನ್ನ ಆಮೇಲೆ ಹೇಳ್ತೀನಿ. ಎನ್ ವೈ ಅಂದ್ರೇನು? ಓನ್ಲಿ ಟರ್ಮ್ಸ್ ಆಫ್ ವೈ ಇಂಟು ಡಿ ವೈ ಈಕ್ವಲ್ ಟು ಸಿ. ಮುಗಿಯಾಯ್ತು. ಇಷ್ಟೇ ಇದು. ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೀನಿ, ಖುಷಿ ಆಗ್ತೈತಿ. ಖುಷಿ ಪಡಿಸೋಣ. ಎಲ್ಲಿ ಎಮ್ ಎಕ್ಸ್ ಬರಲ್ಲ. ಅಲ್ಲಿ ಎಲ್ಲ ಎಂಬುದು ಎಲ್ಲ. ಎನ್ ವೈ ಅಂತಂದ್ರೆ ಎನ್ ಒಳಗಡೆ ವೈ ಟರ್ಮ್ಗಳು ಮಾತ್ರ. ಎನ್ ಒಳಗಡೆ ಅಂದ್ರ ಇಲ್ಲಿ ಬಹಳಷ್ಟು ಟರ್ಮ್ಸ್ಗಳು ಇರ್ತಾವ ಎನ್ ಒಳಗ. ಬಟ್ ಅವು ಅಷ್ಟು ಟರ್ಮ್ ತೊಗೊಳಂಗಿಲ್ಲ. ಓನ್ಲಿ ವೈ ಟರ್ಮ್ಸ್ ಅಷ್ಟೇ ತಗೋಬೇಕು. ಇಲ್ಲಿ ಎಲ್ಲ ತಗೋಬೇಕು. ಇವು ಎಲ್ಲವಕ್ಕೂ ಇಂಟಿಗ್ರೇಷನ್. ಇಲ್ಲಿ ವೈ ಟರ್ಮ್ಸ್ ಅಷ್ಟೇ ತಗೋಬೇಕು. ಆಯ್ತಾ? ಓಕೆ, ದಿಸ್ ಈಸ್ ದ ಒನ್ ಟೈಪ್. ಇದಕ್ಕೊಂದು ಎಕ್ಸಾಂಪಲ್ಸ್ ಮಾಡೋಣ, ಮುಂದೆ ಹೋಗೋಣ. ಬರ್ಕೊಡ್ರಿ ಒಂದು ಎಕ್ಸಾಂಪಲ್. ಸಾಲ್ವ್ y sin 2x dx minus 1 plus y square plus cos square x dy
equal to 0. Is it in the form? Is it in the form? n dx ಆಯ್ತಾ ಪ್ಲಸ್ m dx ಪ್ಲಸ್ n dy ಆಯ್ತಾ ಓಕೆ ಫಾರ್ಮ್ ಒಳಗೆ ಫಸ್ಟ್ ಏನಿರ್ಬೇಕು m ಇರ್ಬೇಕಾ m ಜೊತೆ dx ಇರ್ಬೇಕು ಅಂದ್ರೆ ಏನೈತಿ dx ಜೊತೆಗೆ ಏನೈತಿ ಅಂದ್ರೆ ಇದಿಷ್ಟು ಏನಿದು m ಇದ್ರೊಳಗಡೆ ಈಗ ಇಲ್ಲಿ ಪ್ಲಸ್ ಹಾಕೋಬೇಕು ಬಿಕಾಸ್ ನಮ್ಗೆ ಪ್ಲಸ್ ಬೇಕು ಅಂದ್ರೆ ಇದಿಷ್ಟು ಒಂದು ಬ್ರಾಕೆಟ್ ಆಗ್ತಿದ್ದು ಓಕೆನಾ ಅವಾಗ ಇದಿಷ್ಟು ಏನಿದು n ಇದು ಫಾರ್ಮ್ ಒಳಗೈತಿ ಪಕ್ಕ ಓಕೆ ಹಂಗಾರೆ m ಈಕ್ವಲ್ ಟು ಕೆಳಗೆ ಬರ್ಕು m ಈಕ್ವಲ್ ಟು y ಸೈನ್ 2x n ಅಂದ್ರೆ ಬರ್ಕು n ಈಕ್ವಲ್ ಟು -1 ಮೈನಸ್ y ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಓಕೆನಾ ಓಕೆ m ಏನ್ ಮಾಡ್ಬೇಕೀಗ ಇನ್ನು ಫಾರ್ಮ್ ಒಳಗೈತಿ ಬಟ್ ಎಕ್ಸಾಕ್ಟ್ ಅನ್ನ ಇದು ಸ್ಟಿಲ್ ಡೋಂಟ್ ನೋ ದಟ್ಸ್ ವೈ ಎಕ್ಸಾಕ್ಟ್ ಬೇಕಾದ್ರೆ ಏನ್ ಮಾಡ್ಬೇಕು ಈಗ ಇದನ್ನ m ಅನ್ನು ವಿತ್ ರೆಸ್ಪೆಕ್ಟ್ ಟು y ಇಲ್ಲಿ ಮಾಡಬೇಕು ಅವಾಗ ಏನ್ ಬರ್ತಾ ಆನ್ಸರ್ ಏನ್ ಬರುತ್ತಾ sin 2x ಅಷ್ಟೇ ಬರ್ತೈತಿ ಕರೆಕ್ಟಾ ಓಕೆ ಈಗ n ಅನ್ನ ವಿತ್ ರೆಸ್ಪೆಕ್ಟ್ ಟು x ಲೇ ಮಾಡಬೇಕು ಅವಾಗ ಇದು 0 ಆಯ್ತು 1ನೇ 0 ಆಯ್ತು 2ನೇ 0 ಆಯ್ತು 0 ಪ್ಲಸ್ 0 ಮೈನಸ್ 2 cos x into cos x differentiation minus sin x therefore minus minus ಆಯ್ತು minus 2 cos x sin x ಅಲ್ಲ ಪ್ಲಸ್ ಆಯ್ತು ಅದು ಮೈನಸ್ ಮೈನಸ್ ಪ್ಲಸ್ cos x sin x ಏನಿರುತ್ತೆ sin 2x ಆಯ್ತು ಓಕೆ ಇದು ಮತ್ತು ಇದು ಸೇಮ್ ಐತಾ ಸೇಮ್ ಐತಿ therefore dou m by dou y is equal to dou n by dou x ಎರಡು ಏನಾಯ್ತು ಈಕ್ವಲ್ ಅದ ಎರಡು ಈಕ್ವಲ್ ಅದ ಅಂದ್ರೆ ಅರ್ಥ ಏನಿದೆ ನಾವು ಗಿವನ್ ಇಕ್ವೇಶನ್ ಈಸ್ ಎಕ್ಸಾಕ್ಟ್ ಇಲ್ಲಿವರೆಗೆ ಬರೀ ಏನ್ ಮಾಡಿನ ಬರೀ ಇನ್ಸ್ಪೆಕ್ಷನ್ ಮಾಡಿನ ಸೊಲ್ಯೂಷನ್ ಮಾಡಿಲ್ಲ ಇಲ್ಲಿವರೆಗೆ ಏನ್ ಮಾಡಿದೆ ಇನ್ಸ್ಪೆಕ್ಷನ್ ಮಾಡಿದೆ ಈಗ ಏನ್ ಮಾಡ್ಬೇಕೀಗ ಸೊಲ್ಯೂಷನ್ ಏನಂತ ಬರಿಬೇಕಂತ mx ಪ್ಲಸ್ ny dy ಈಕ್ವಲ್ ಟು ಸಿ m ಅಂದ್ರೆ ಏನು y sin 2x integration plus only terms containing y ಅಂತ ಯಾವ ತಗೊಳ್ಳಿ y square minus y square ಬಟ್ 1 ಅನ್ನು ತಗೋಬಹುದು x ಬಿಟ್ಟು ಓಕೆ 1 ಅನ್ನು ತಗೋಬಹುದು therefore -1 minus y square equal to c okay what is this answer okay ಇದನ್ನ ಒಂದೇದು ಏನು ಮಾಡಬೇಕು ಈಗ mx ಅಂದ್ರಲ್ಲ m dx ಅಂದ್ರೆ ವಿತ್ ರೆಸ್ಪೆಕ್ಟ್ ಟು x ಲೇ ಮಾಡಬೇಕು y ನ ಕಾನ್ಸ್ಟೆಂಟ್ ಅಂತ ಇಟ್ಕೋಬೇಕು y ಕಾನ್ಸ್ಟೆಂಟ್ ಇಟ್ಕೊಂಡು sin 2x ಡಿಫರೆನ್ಷಿಯೇಷನ್ ಇಂಟಿಗ್ರೇಷನ್ ಇಸ್ 2 cos 2x by 2 ಬಟ್ sin ಇದ್ದ ಮೈನಸ್ ಹೌದಾ ಇಂಟಿಗ್ರೇಷನ್ ಒಳಗೆ ಉಲ್ಟಾ ಆಗುತ್ತಲ್ಲ ನೆಕ್ಸ್ಟ್ ಈ ಕಡೆ ಬಂದಾಗ 1 ಇಂಟಿಗ್ರೇಷನ್ -1 ಇಂಟಿಗ್ರೇಷನ್ minus y minus y square integration y cube by 3 is equal to c this is your answer ಮುಗಿತು ನೋಡಿ ಆಕ್ಚುಲಿ ಯೋಚನೆ ಮಾಡ್ಬೇಕಂದ್ರೆ ಸೊಲ್ಯೂಷನ್ ಎಲ್ಲಿತ್ತು ಈ ಈಕ್ವೇಶನ್ ಇತ್ತು ಹೌದಾ ಅದು ಎಕ್ಸಾಕ್ಟ್ ಅಂತೇಳಿ ಫಸ್ಟ್ ಪ್ರೂವ್ ಮಾಡಿದೆ ಪ್ರೂವ್ ಆದ ತಕ್ಷಣ ಎರಡ ಲೈನ್ ಒಳಗೆ ಸೊಲ್ಯೂಷನ್ ಪ್ರೂವ್ ಆಗ್ತದ್ರೆ ಎರಡು ಲೈನ್ ಒಳಗೆ ಸೊಲ್ಯೂಷನ್ ಮುಗಿದೋಯ್ತು ಎನಿ ಡೌಟ್ ಏನು ಡೌಟ್ ಇಲ್ಲ ಓಕೆ ರೈಟ್ ದಿಸ್ ಇಸ್ ಎಕ್ಸಾಕ್ಟ್ ಇಕ್ವೇಶನ್ ಇಲ್ಲಿಗೆ ಇರಲಿ ನೆಕ್ಸ್ಟ್ ರೆಡ್ಯೂಸಿಬಲ್ ಟು ಎಕ್ಸಾಕ್ಟ್ಗೆ ಮಾಡೋಣ ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ